ನಮಸ್ಕಾರ. ಇವತ್ತು ಮಾದೇಶ ಚಿತ್ರದ ಒಂದು ಪೂರ್ತಿ ಚಿತ್ರವನ್ನು ನಾವು ಮಾದೇವ ಚಿತ್ರವನ್ನು ಪೂರ್ತಿಯಾಗಿ ನಾವು ವೀಕ್ಷಣೆ ಮಾಡಿದ್ದೇವೆ. ಈ ಚಿತ್ರದ ನಿರ್ಮಾಪಕರಾದಂಥ ಕೇಶವ ಅವರ ಅಮ್ಮ ಆಗ್ತೀನಿ ನಾನು ವರ್ಷೆಯಲ್ಲಿ, ಹಾಗಾಗಿ ಅವರ ಚಿಕ್ಕಮ್ಮ ಆಗ್ತೇನೆ. ಪೂರ್ಣಿಮಾ ಶ್ರೀನಿವಾಸ್ ಅಂತೇಳಿ, ನಾನು ಹಿರಿಯೂರಿನ ಮಾಜಿ ಶಾಸಕಿ. ಭಾಳ ಖುಷಿ ಆಯಿತು. ಹೀರೋ ಅವ್ರನ್ನ ನೋಡಿದಾಗ ಪ್ರಭಾಕರ್ ಅವರೇ ಜ್ಞಾಪಕ ಬಂದರು. ಶುಭವಾಗಲಿ ಅವ್ರಿಗೆ. ಮತ್ತು ಹೀರೋಯಿನ್ನು ಮತ್ತು ಶ್ರುತಿ ಮೇಡಮ್ ಅವರು ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಸಂಪೂರ್ಣವಾಗಿ ಒಂದು ಚಿತ್ರ, ಒಂದು ಮಗು ಯಾವ ವಾತಾವರಣದಲ್ಲಿ ಬೆಳೆದರೆ ತನ್ನ ಜೀವನವನ್ನು ಹೇಗೆ ರೂಪಿಸ್ಕೊಳ್ತಾರೆ ಅನ್ನುವಂಥದ್ದನ್ನು ಭಾಳ ಅದ್ಭುತವಾಗಿ ಈ ಚಿತ್ರದಲ್ಲಿ ತೋರಿಸಿದ್ದಾರೆ ಡೈರೆಕ್ಟ್ರು. ಮತ್ತು ತದನಂತರ ಕ್ರೌರ್ಯ ಜಾಸ್ತಿ ಆದಾಗ ಮನುಷ್ಯ ಯಾವ ರೀತಿ ನಡ್ಕೊಳ್ತಾನೆ, ತನ್ನ ಒಂದು ಮನಸ್ಥಿತಿಯನ್ನು ಯಾವ ರೀತಿ ಕಳ್ಕೊತಾನೆ ಅನ್ನುವಂಥದ್ದನ್ನು ಭಾಳ ಅದ್ಭುತವಾಗಿ ನಿರೂಪಣೆಯನ್ನು ತೋರಿಸ್ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿ. ಹಾಗಾಗಿ ಸಂಪೂರ್ಣ ಚಿತ್ರ ಭಾಳ ಚೆನ್ನಾಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ ಈ ಚಿತ್ರಕ್ಕೆ. ಎಲ್ಲರೂ ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ಹೇಳಿ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತೇನೆ. ಒಂದು ಒಳ್ಳೆ ಮೆಸೇಜ್ ಇದೆ. ಶುಭವಾಗಲಿ. ಸಂಪೂರ್ಣ ಅಳ್ಬೇಡ ಅಂತ ಹೇಳ್ತೀರಾ. ಮೇ ಬಿ ನನಗೆ ಈ ಸಿನಿಮಾ ನೋಡಾದ್ಮೇಲೆ ಇದರಿಂದ ಆಚೆ ಬರೋಕ್ಕೆ ಮೇ ಬಿ 3 days ಆಗ್ಬೋದು. ಮೇ ಬಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಐ ಪ್ರೌಡ್ಲಿ ಸೇ, ನನ್ನ ಅಣ್ಣ ಒಂದೊಳ್ಳೆ ಮೂವಿ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇಷ್ಟು ದಿನ ಅವರ ಎಲ್ಲ ಸಿನಿಮಾಗಿಂತ ತುಂಬ ಡಿಫ್ರೆಂಟ್ ಆಗಿದೆ ದಟ್ ಕ್ಯಾರೆಕ್ಟರ್. ಆ್ಯಂಡ್ ವೆರಿ ಟ್ಯಾಲೆಂಟೆಡ್ ಪೀಪಲ್ ಎಲ್ಲರೂ ಸೇರಿ ಮಾಡಿರೋ ಅಂಥ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಸೊನಾಲ್ ಅವರಾಗಿರ್ಬೋದು, ಶ್ರುತಿ ಅಮ್ಮ ಆಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಲಾಸ್ಟ್ಲಿ ಇಲ್ಲ, ಓಕೆ, ಅಳಲ್ಲ. ಆ್ಯಂಡ್ ತುಂಬ ಅದ್ಭುತವಾಗಿ ನೋಡಿದವ್ರು ಕೂಡ ಒಂದು 4 ಜನಕ್ಕೆ ನೀವೇ ಹೇಳ್ತೀರಾ ಮೂವಿ ತುಂಬ ಚೆನ್ನಾಗಿದೆ, ಹೋಗಿ ನೋಡಿ ಅಂತ. ನಾನು ಇವಾಗ ನೋಡಿದ್ರು ಮತ್ತೆ ನೋಡ್ಬೇಕು ಅನಿಸ್ತಿದೆ, ಆದರೆ ಇವತ್ತು ಮತ್ತೆ ಅಳಬಾರ್ದು ಅಂತ ಕಾಯ್ತಾ ಇದ್ದೀನಿ. ಆ್ಯಂಡ್ June 6th ರಿಲೀಸ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಈ ಸಿನಿಮಾ ನೋಡಿ ಒಳ್ಳೊಳ್ಳೆ ರಿವ್ಯೂಸ್ ಕೊಡ್ತಿರೋದಕ್ಕೆ ನಾವು ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಅನ್ನಿಸ್ತಾ ಇದೆ. ಸಿಕ್ಕಾಪಟ್ಟೆ ಖುಷಿ ಇದೆ. ನಾವು ಡೇ ನೈಟ್ ಕೆಲಸ ಮಾಡಿ, ನಿದ್ದೆ ಇಲ್ದಂಗೆ ಕೆಲಸ ಮಾಡಿದ್ವಿ ಸಿಕ್ಕಾಪಟ್ಟೆ. ಅದು ಆವಾಗಲೇ ಮಾತಾಡ್ತಾ ಇದ್ವಿ. 4-5 ಗಂಟೆ ಸಂಜೆ ಅಲ್ಲ, ಬೆಳಿಗ್ಗೆವರೆಗೂ ಕೆಲಸ ಮಾಡ್ತಾ ಇದ್ವಿ. ಅಷ್ಟು ಕಷ್ಟಪಟ್ಟು ಈಗ ಸ್ಕ್ರೀನ್ ಮೇಲೆ ಅದೆಲ್ಲ ವರ್ಕ್ನ ನೋಡಿ ಜನಗಳು ಎಂಜಾಯ್ ಮಾಡ್ತಾ ಇದ್ದಾರೆ. ಮೇಯ್ನ್ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಜನ ಅಳ್ತಾ ಇದ್ದಾರೆ. ನಮ್ಗೆ ಒಂಥರ ಖುಷಿ ಆಗ್ತಿದೆ ಆ್ಯಕ್ಚುಲಿ. ತುಂಬ ಥ್ಯಾಂಕ್ಸ್. June 6th ಎಲ್ಲರೂ ಬಂದು ಸಿನಿಮಾ ನೋಡಬೇಕು. ನಿಮ್ಗೆ ಇಷ್ಟ ಆದರೆ ಇನ್ನೊಂದು 4 ಜನಕ್ಕೆ ಕಳಿಸಿ ಮೌತ್ ಪಬ್ಲಿಸಿಟಿ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸಿನಿಮಾ ಇಷ್ಟು ದಿನ ಇಂಟರ್ವ್ಯೂ ಕೊಟ್ಟು ಸಿನಿಮಾ ಬಗ್ಗೆ ಎಲ್ಲ ತುಂಬ ಮಾತಾಡಿದ್ದೀವಿ. ಇವಾಗ ಇನ್ನೊಂದು 2-3 ದಿನದಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ಇವತ್ತು ಪ್ರೀಮಿಯರ್ ಆಯಿತು. ರೆಸ್ಪಾನ್ಸ್ ಕೇಳಿ ನಮಸ್ಕಾರ. ಮಹಾದೇವ ನನ್ನ ಪ್ರಕಾರ ವಿನೋದ್ ಅವರಿಗೆ ಇಲ್ಲಿವರೆಗೂ ಮಾಡುವಂಥ ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ಈಸ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಅನಿಸುತ್ತೆ. ವೆರಿ ಇನ್ವಾಲ್ವ್ ಇದೆ. ತುಂಬ ಚೆನ್ನಾಗಿ ಕ್ಯಾರೆಕ್ಟರ್ಗೋಸ್ಕರ ಪ್ರಿಪೇರ್ ಆಗಿದ್ದಾರೆ. ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಪಾತ್ರನ. ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅದರ ಜೊತೆಗೆ ಶ್ರೀನಗರ್ ಕಿಟ್ಟಿ ಅವರು ನಮಗೆ ತುಂಬ ಆರ್ಟಿಸ್ಟ್ಗಳನ್ನ ಚೆನ್ನಾಗಿ ಬಳಸ್ಕೊಳ್ಳುವಂಥ ಸ್ಕ್ರಿಪ್ಟ್ಗಳು, ಕಥೆಗಳು ಸಿಕ್ಕಾಗ ನಮ್ಮಲ್ಲಿರೋ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಆ ಪಾತ್ರಗಳಿಗೆ ಸೂಟ್ ಆಗ್ತಾರೆ. ನಾವು ಶ್ರೀನಗರ್ ಕಿಟ್ಟಿ ಅಂಥವ್ರನ್ನೆಲ್ಲರೂ ತುಂಬ ಚೆನ್ನಾಗಿ ಪಾತ್ರಗಳಿಗೆ ಬಳಸ್ಕೊಂಡ್ರೆ ಒಳ್ಳೆ ನಟರಾಗಿ ಅವರು ಇನ್ನೂ ಶಕ್ತಿ ಮೀರಿ ಕೆಲಸ ಮಾಡ್ತಾರೆ. ಇಡೀ ಒಟ್ಟಾರೆ ಸಿನಿಮಾ ಒಂದು ಒಳ್ಳೆ ಸಿನಿಮಾ. ಎಲ್ಲರೂ ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾಗಳನ್ನ ನೋಡಿ, ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ಮಹಾದೇವ ಸಿನಿಮಾ ನೋಡಿದ್ಮೇಲೆ ನನಗನ್ನಿಸ್ತು ಟೈಗರು ಸಖತ್ತಾಗೆ ಅಬ್ಬರಿಸುತ್ತೆ ಈ ಸಿನಿಮಾದಲ್ಲಿ. ಯಾಕೆಂದರೆ ಈ ಸಿನಿಮಾದಲ್ಲಿ ವಿನೋದ್ ಪ್ರಭಾಕರ್ ಸರ್ ಅವರ ಒಂದು ಆ್ಯಕ್ಟಿಂಗ್ ಅಂತೂ ಎಕ್ಸ್ಟ್ರಾರ್ಡಿನರಿ ಇದೆ. ಯಾಕೆಂದರೆ ಅದನ್ನ ನಾವು ಹೇಳೋಂಗಿಲ್ಲ. ಒಂದೇ ಒಂದು ಹೇಳೋದೇನೆಂದರೆ, ಒಳ್ಳೆ ಸಿನಿಮಾ ಬಂದರೆ ನೋಡ್ತಾರೆ ಅಂತ ಹೇಳ್ತೀರಾ. ಈ ಸಿನಿಮಾ ಹೆಂಗೆ ನೋಡ್ತಾರೆ ಅಂದರೆ, ಥಿಯೇಟ್ರಲ್ಲಿ ಟಿಕೆಟ್ ಸಿಗೋಲ್ಲ, ಕಾದು ಅಷ್ಟು ಸೂಪರ್ ಆಗಿದೆ ಮೂವಿ. ಸೊನಾಲ್ ಮೇಡಮ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಲಾವಿದರಿಗೂ ತುಂಬ ಚೆನ್ನಾಗಿದೆ. ಶ್ರುತಿ ಮೇಡಮ್ ಅಂತೂ ಅವ್ರ ಆ್ಯಕ್ಟಿಂಗ್ ಎಕ್ಸ್ಟ್ರಾರ್ಡಿನರಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದು ಒಳ್ಳೆಯ ಮೂವಿ ಬಂದಿದೆ. ಮಿಸ್ ಮಾಡ್ಕೋಬೇಡಿ. ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ. ಆಲ್ ದ ಬೆಸ್ಟ್. ನಮಸ್ಕಾರ. ಬಹಳ ದಿವಸ ಆದಮೇಲೆ ಒಂದು ಒಳ್ಳೆ ಸಿನಿಮಾ ನೋಡಿದ ಥರ ಆಯಿತು. ಮಹಾದೇವ ಅಂದ್ರೇ ಐ ಥಿಂಕ್ ಇಟ್ಸ್ ಅ ಹಿಟ್.
ಯಾಕಂದರೆ ಆ ಹೆಸರಲ್ಲಿ ಒಂದು ಶಕ್ತಿ ಇದೆ. ಟೋಟಲ್ ಎಲ್ಲ ಕ್ಯಾರೆಕ್ಟರ್ಸ್ ನೋಡಿದ್ರೆ ಆ್ಯಪ್ಟ್ ಆಗಿತ್ತು, ಅಂದರೆ ಯಾರ್ಯಾರು ಮಾಡಿರೋ ಪಾತ್ರಗಳು ಅವ್ರಿಗೆ ಕರೆಕ್ಟಾಗಿ ಸೀಮಿತವಾಗಿತ್ತು. ಆ್ಯಂಡ್ ವಿನೋದ್ ಆ್ಯಂಡ್ ನಿಶಾ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್ ಆಫ್ ಮೈಂಡ್ ಆ್ಯಂಡ್ ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ಆ್ಯಂಡ್ ಅಫ್ಕೋರ್ಸ್ ವಿನೋದ್ ಬಗ್ಗೆ ಹೇಳಬೇಕು ಅಂದರೆ ಸಚ್ ಅ ಹಂಬಲ್ ಗಾಯ್. ಆ ಪರ್ಫಾರ್ಮೆನ್ಸ್ ಅದೆಲ್ಲ ಹಾಗೆ ತೋರಿಸ್ಕೊಂಡ್ರು, ಅಂದರೆ so much of performance was there. I think ಇದು ಒಂದು mass and class movie ಎರಡು. I feel that. All the best to the entire team. I enjoyed watching the movie. Thank you. ನನ್ನ ಹೆಸರು ಹಿಮಾಶ್ರೀ ಅಂತ. ಮೂಲತಃ ನಾನು ಶಿವಮೊಗ್ಗದವಳು. ಈಗಾಗಲೇ ನಾನು ತುಂಬ ಸಿನಿಮಾ ಸೀರಿಯಲ್ಗಳನ್ನ ಮಾಡಿದ್ದೀನಿ. ಬಟ್ ಆದರೆ ಈ ಮೂವಿಲಿ ನಾನು ಪಾರ್ವತಿಗೆ ಸ್ನೇಹಿತಳಾಗಿ ಲಕ್ಷ್ಮಿ ಅನ್ನೋ ಪಾತ್ರನ ಮಾಡಿದ್ದೀನಿ. ಈಗ ಮಾಡಿರೋ ಎಲ್ಲ ವರ್ಕ್ಗಳಿಗೆ ಸಿನಿಮಾಗಳಲ್ಲಿ ಎಲ್ಲಕ್ಕಿಂತಲೂ ನನಗೆ ಈ ಸಿನಿಮಾ ತುಂಬ ನೇಮ್ ತಂದ್ಕೊಡುತ್ತೆ ಅಂತ ನಾನು ಭಾವಿಸಿದ್ದೀನಿ. ಬಿಕಾಸ್ ಆಲ್ರೆಡಿ ನಾನು ಆಟೋದಲ್ಲಿ ಬರ್ತಾನೆ ಎಲ್ಲ ನನ್ನನ್ನು ಅಂದರೆ ಕಂಡುಹಿಡಿತಾ ಇದ್ರು, ನೀವು ಆ ಕ್ಯಾರೆಕ್ಟರ್ ಮಾಡಿದ್ದೀರಲ್ವಾ, ಈ ಕ್ಯಾರೆಕ್ಟರ್ ಮಾಡಿದ್ದೀರಲ್ವಾ ಅಂತ. ಸೊ ತುಂಬ ಚೆನ್ನಾಗಿ ರೀಚ್ ಆಗಿದೆ. ನಮ್ಮ ಸಾಂಗ್ಸ್ ಆಗಿರ್ಬೋದು, ನಮ್ಮ ಸಿನಿಮಾ ಟ್ರೈಲರ್ ಟೀಸರ್ ಆಗಿರ್ಬೋದು, ಅದು ನಿಮ್ಮಿಂದ ನೀವು ಕೊಟ್ಟಿರೋ ಸಪೋರ್ಟಿಂದ. ಸೊ ಹೀಗೆ ನಮ್ಮನ್ನ ಸಪೋರ್ಟ್ ಮಾಡಿ, ಹಾಗೆ ಜೂನ್ 6ನೇ ತಾರೀಕು ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮಾದೇವ ಸಿನಿಮಾ ನಿಶಾ ಮ್ಯಾಮ್ ಅವರು ಕರೆದಿರೋದಕ್ಕೆ ಬಂದಿದ್ದಕ್ಕೆ ತುಂಬಾ ಖುಷಿ ಆಯಿತು. ಸಿನಿಮಾಲಿ ಏನಿದೆ ಏನಿಲ್ಲ ಅಂತ ಹೇಳೋದಕ್ಕಿಂತ ಕೊನೆಯ 20 ನಿಮಿಷ ಆ ಕ್ಲೈಮ್ಯಾಕ್ಸ್ ಪಾರ್ಟ್ ಇದೆಯಲ್ಲ, ಕಿಕ್ಕೇ ಇರುತ್ತೆ. ಆ್ಯಂಡ್ ವಿನೋದ್ ಸರ್ ಅವರು ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಫೈಟ್ ಇದುವರೆಗೂ ನೋಡಿದ್ದೀವಿ, ಅವ್ರು ಫೈಟ್ ಮಾಡ್ತಾರೆ, ಬೇರೆದು ಎಲ್ಲನೂ ಇದೆ, ಬಟ್ ಇದರಲ್ಲಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಆ್ಯಂಡ್ ಖಂಡಿತವಾಗ್ಲೂ ಕಣ್ಣಲ್ಲಿ ನೀರು ತರಿಸ್ತಾರೆ. ಸೊ ಮಾದೇವಿಗೆ ಆಲ್ ದಿ ವೆರಿ ಬೆಸ್ಟ್. ಸಿನಿಮಾದಲ್ಲಿ ಅವರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಒಂದು ಮಾಸ್ ಆಗಿ ಕಾಣಿಸ್ಕೋತಾರೆ. ತವರಿನ ತೊಟ್ಟಲು ಆ ಥರ ಸಿನಿಮಾ ಮಾಡಿದವರು ಈ ಥರ ಒಂದು ಮಾಸಾಗಿ ಕಾಣಿಸ್ಕೋತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಎಸ್ಪೆಷಲಿ ತುಂಬ ಜನ ಇಲ್ಲಿ ಕ್ಯಾಮಿಯೋ ಮಾಡಿದ್ದಾರೆ. ಕಿಟಿ ಸರ್ ಆಗಿರ್ಬೋದು, ಶ್ರೀನಗರ ಕಿಟಿ ಸರ್, ಅವ್ರ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿದೆ. ಆ ಟೆರರ್ ಲುಕ್ ಆಗಲಿ ಆ್ಯಂಡ್ ಮಹಾಲಕ್ಷ್ಮಿ ಮ್ಯಾಮ್ ಎಂಟ್ರಿ ಆಗಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬ ಕನ್ನಡಿಗರು ಮಾತ್ರನೇ ಅಲ್ಲ, ಎಲ್ಲ ಭಾಷೆಯ ಜನಗಳು ಬಂದು ಈ ಸಿನಿಮಾ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.